ದಾಸನ ಸೆಲೆಬ್ರಿಟಿಗಳ ಕೆಲಸಕ್ಕೆ ಸಿಕ್ತು ಬಹುಪರಾಕ್. ಅಭಿಮಾನಿಗಳ ಸಮಾಜ ಸೇವೆ ದಚ್ಚು ಭಾವುಕ. ಅಂದು ಅವಮಾನ, ಇಂದು ಸನ್ಮಾನ. ಸ್ಯಾಂಡಲ್ವುಡ್ ಸಿನಿಮಾ ರಂಗದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಮ್ಮ ಅಭಿಮಾನಿಗಳನ್ನ ಸೆಲೆಬ್ರಿಟಿಗಳು ಎಂದೇ ಕರೆಯುತ್ತಾರೆ. ಇದೀಗ ನಟ ದರ್ಶನ್ ಸದಾ ತನ್ನ ಬೆನ್ನಿಗೆ ನಿಂತ ಅಭಿಮಾನಿಗಳ ಬೆನ್ನು ತಟ್ಟುವ ಕೆಲಸ ಮಾಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ದಚ್ಚು ಪ್ರೀತಿಯ ಸೆಲೆಬ್ರಿಟಿಗಳ ಜೊತೆ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಬೇಕಿತ್ತು. ಆದರೆ ಅನಾರೋಗ್ಯ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಕಹಿ ದಾಸನ ಹುಟ್ಟುಹಬ್ಬಕ್ಕೆ ಬ್ರೇಕ್ ಹಾಕಿದೆ. ಆದ್ರೀಗ ಅಂದು ಸಮಾಜದ ಎದುರು ಅವಮಾನಕ್ಕೆ ಈಡಾಗಿದ್ದ ದಾಸನ ಅಭಿಮಾನಿಗಳು ಇಂದು ಎಲ್ಲರೂ ಮೆಚ್ಚಿ ಬೆನ್ನು ತಟ್ಟುವ ಕೆಲಸ ಮಾಡುತ್ತಿದ್ದಾರೆ. ಅಷ್ಟಕ್ಕೂ ದಚ್ಚು ಫ್ಯಾನ್ಸ್ ಮಾಡಿದ್ದೇನು, ಅದಕ್ಕೆ ದರ್ಶನ್ ಹೇಳಿದ್ದೇನು ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ದರ್ಶನ್ 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 ಇದು ಬರೀ ಹೆಸರಲ್ಲ, ಅಭಿಮಾನಿಗಳ ಶಕ್ತಿ. ಕಳೆದ ವರ್ಷ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಿಂದ ದಾಸ ದರ್ಶನ್ ಜೈಲುವಾಸ ಅನುಭವಿಸಿದ್ರು. ಇದರಿಂದ ದಚ್ಚು ಅಭಿಮಾನಿಗಳು ಆಘಾತಕ್ಕೆ ಒಳಗಾಗಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ದಾಸನ ಅಭಿಮಾನಿಗಳ ಬಗ್ಗೆ ಪರ ವಿರೋಧ ಚರ್ಚೆಗಳು ಜೋರಾಗಿ ಸಾಗಿತ್ತು. ಇದರ ನಡುವೆ ಹಲವಾರು ಮಂದಿ ಬೇರೆ ಹೀರೋಗಳ ಫ್ಯಾನ್ಸ್ ದರ್ಶನ್ ಅಭಿಮಾನಿಗಳು ರೌಡಿಗಳು, ಪರೋಡಿಗಳು ಅಂತ ತಮ್ಮ ಮಾತಿನ ಮೂಲಕ ಚಾಟಿ ಬೀಸಿದ್ರು. ಈ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ದಾಸನ ಸೆಲೆಬ್ರಿಟಿಗಳು ತೀರಾ ಮುಜುಗರಕ್ಕೆ ಒಳಗಾಗಿದ್ರು. ಆದರೆ ಈಗ ಎಲ್ಲರ ಮುಂದೆ ಅವಮಾನ ಅನುಭವಿಸಿದ್ದ ಫ್ಯಾನ್ಸ್ ಅವರ ಕೈಯಲ್ಲಿ ಶಹಬಾಷ್ ಗಿರಿ ಪಡೆದಿದ್ದಾರೆ. ಹೌದು, ದರ್ಶನ್ ಅನಾರೋಗ್ಯ ಸರಿಯಿಲ್ಲ, ಜಾಸ್ತಿ ಹೊತ್ತು ನಿಲ್ಲೋಕೆ ಆಗಲ್ಲ, ನನಗೆ ಆಪರೇಷನ್ ಕಟ್ಟಿಟ್ಟ ಬುದ್ಧಿ, ಇದೊಂದು ಬಾರಿ ನನ್ನ ಕ್ಷಮಿಸಿ ಅಂತ ವಿಡಿಯೋ ಮೂಲಕ ದಚ್ಚು ತನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ಕೈಮುಗಿದು ಮನವಿ ಮಾಡಿದ್ರು. ಈ ಸಲ ಡಿ ಬಾಸ್ ಭೇಟಿ ಮಾಡೋಕೆ ಆಗಲ್ಲ ಅಂತ ದಚ್ಚು ಫ್ಯಾನ್ಸ್ ಕೂಡ ಬೇಸರ ವ್ಯಕ್ತಪಡಿಸಿದ್ರು. ಆದರೆ ಅವರ ಅಭಿಮಾನಿಗಳು ಮಾತ್ರ ದರ್ಶನ್ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ವೃದ್ಧಾಶ್ರಮಕ್ಕೆ ಹೋಗಿ ಊಟ ಕೊಟ್ಟಿದ್ದಾರೆ. ಶಾಲಾ ಮಕ್ಕಳಿಗೆ ಬ್ಯಾಗ್ ಸೇರಿದಂತೆ ಇನ್ನಿತರ ವಸ್ತುಗಳು ಕೊಟ್ಟಿದ್ದಾರೆ. ರೋಗಿಗಳಿಗೆ ರಕ್ತದಾನ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದ ಜನರು ಈಗ ಗಜಪಡೆಯ ಸಮಾಜ ಸೇವೆಗೆ ಮೂಕರಾಗಿ ಬೆನ್ನು ತಟ್ಟಿದ್ದಾರೆ. ಸದ್ಯ ಇದನ್ನೆಲ್ಲ ನೋಡಿರುವ ದಾಸ ದರ್ಶನ್ ಕೂಡ ಸಾಲು ಸಾಲು ಪೋಸ್ಟ್ ಮಾಡಿ ತನ್ನ ಭಾವುಕ ನುಡಿಗಳನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಸಂಭ್ರಮಿಸಿದ್ದಾರೆ. ಈ ಪುಣ್ಯದ ಕಾರ್ಯದಲ್ಲಿ ಪಾಲ್ಗೊಂಡ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು ಎಂದು ಬರೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅಭಿಮಾನಿಗಳ ಸಮಾಜ ಸೇವೆಯ ವಿಡಿಯೋ, ಫೋಟೋಗಳು ಹಾಗೂ ಪೋಸ್ಟ್ಗಳನ್ನ ದಾಸ ಶೇರ್ ಮಾಡಿದ್ದಾರೆ. ಅದೇನೇ ಆಗ್ಲಿ, ನಿಜವಾದ ಬದಲಾವಣೆ ಅಂದ್ರೆ ಇದೇ ಅಲ್ವಾ? ಕೆಳಗೆ ಬಿದ್ದರೆ ಕಲ್ಲು ಹೊಡೆದು 100 ಮಾತನಾಡುವ ಈ ಕಾಲದಲ್ಲಿ ದಾಸನ ಅಭಿಮಾನಿಗಳು ಮಾಡಿದ ಸಮಾಜ ಸೇವೆ ಎಲ್ಲರ ಮನಮುಟ್ಟಿದೆ. ದರ್ಶನ್ ಹೆಸರನ್ನ ಬೆಳೆಸಿ ಉಳಿಸುತ್ತಿರುವ ಅವರ ಅಭಿಮಾನಿಗಳು ಹೀರೋಗಳೇ. ಇದಕ್ಕೆ ನೀವೇನ್ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.